ಇವತ್ತು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ CITUವಿನ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 17 ಮತ್ತು 18ರಂದು ನಿರಂತರವಾಗಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದು ಯಾಕಪ್ಪ ಅಂತಂದರೆ ಇವತ್ತು ಅಂಗನವಾಡಿಗಳು ಪ್ರಾರಂಭವಾಗಿ 50 ವರ್ಷ ಕಳೀತಾ ಇದೆ. 50 ವರ್ಷದಲ್ಲಿ ಇವರನ್ನು ಒಂದು ಕನಿಷ್ಠ ಕೂಲಿಗೆ ಒಳಪಡಿಸಬೇಕಾಗಿತ್ತು ಮತ್ತು ಗ್ರ್ಯಾಜುಯೇಟು ಕೊಡಬೇಕಾಗಿತ್ತು ಅಥವಾ NPSದಲ್ಲಿ ಇವ್ರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಮತ್ತು ಕನಿಷ್ಠ ವೇತನವನ್ನು ನೀಡಬೇಕಾಗಿತ್ತು. ಈ ಸರ್ಕಾರಗಳು, ನಮ್ಮನ್ನು ಆಳುವಂಥ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಇವರಿಗೆ ಭದ್ರತೆಯನ್ನು ನೀಡದೇ ಇರುವುದರಿಂದ ಇವತ್ತು ನಾವು ಏನು ಬಜೆಟ್ ನಡೀತಾ ಇದೆ ಬೆಳಗಾವಿನಲ್ಲಿ, ಆ ಬಜೆಟ್ದ ಪೂರ್ವ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯ ತುಂಬ ಜಿಲ್ಲಾ ಮಟ್ಟದಲ್ಲಿ ಮತ್ತು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಆ ಒಂದು ಪ್ರದೇಶದಲ್ಲೂ ಕೂಡ ಇವತ್ತು ಅಂಗನವಾಡಿ ನೌಕರದಾರರು CITU ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ನೌಕರರನ್ನ ಪ್ರತಿಯೊಂದು ಇಲಾಖೆಯೇತರ ಹೊರಗಿನ ಕೆಲಸಕ್ಕೂ ಸುಧಾ ಬಳಸ್ಕೊಳ್ತಿರುವುದರಿಂದ ಮತ್ತು ಅಷ್ಟಲ್ಲದೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಈಗಾಗಲೇ ಅಂಗನವಾಡಿ ನೌಕರರಿಗೆ ಗ್ರ್ಯಾಜುಯೇಟಿ ಕೊಡಬೇಕಂತ ಆದೇಶ ಮಾಡಿದೆ. ಅದರ ಭಾಗವಾಗಿ ನಮ್ಮಲ್ಲಿಯೂ ಕೂಡ ಈ ಹಿಂದೆ ಜನವರಿಯಲ್ಲಿ ಹೋರಾಟಕ್ಕೆ ಕುಳಿತಾಗ ಅದರ ಭಾಗವಾಗಿ ನಮ್ಮ ಒಂದು ಗ್ರ್ಯಾಜುಯೇಟಿ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಅದನ್ನು ಇಲ್ಲಿವರೆಗೂ ಯಾವುದೇ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಕೊಡಬೇಕು ಅನ್ನುವಂಥ ಜಾರಿಗೆ ವ್ಯವಸ್ಥೆ ಇನ್ನೂ ಆಗಿಲ್ಲ. ಅದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಅದೇ ಗುಜರಾತ್ ಸರ್ಕಾರ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆಪ್ಪ ಅಂದರೆ ಅಂಗನವಾಡಿ ನೌಕರರಿಗೂ ಕೂಡ 3ನೇ ಮತ್ತು 4ನೇ ದರ್ಜೆ ನೌಕರನಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅನ್ವಯ ಆಗುವಂತೆ ಜಾರಿಗೆ ತರಬೇಕು. ಅಷ್ಟಲ್ಲದೆ ಇವತ್ತಿನ ದಿವಸ ಏನಪ್ಪ ಅಂತ ಕೇಳಿದ್ರೆ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಸುದ್ದ ಅಂಗನವಾಡಿ ನೌಕರರಿಗೆ ಹಾಕ್ತಾ ಇದೆ. ಅದನ್ನು ಕೇಂದ್ರದಲ್ಲಿ ಒಬ್ಬರೇ ಕಾರ್ಯಕರ್ತರು ಇರ್ತಾರೆ ಮತ್ತು ಸಹಾಯಕರು ಒಬ್ಬರೇ ಇರ್ತಾರೆ. ಅದನ್ನು ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಹಾಕೋದ್ರಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ತೊಂದರೆ ಆಗ್ತದೆ. ಈ ರೀತಿಯಾಗಿ ನಮ್ಮ ಅನೇಕ ಕಷ್ಟಗಳಿದ್ದಾವೆ. ಅದನ್ನು ದಯಮಾಡಿ ಇದನ್ನು ಶೀಘ್ರ